ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸಿ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ನಮ್ಮ ರಾಯರ ಆಶೀರ್ವಾದದಿಂದ ಎಲ್ಲ ನಿಮಗೂ ಕೂಡ ನಮ್ಮ ರಾಯರ ಅನುಗ್ರಹ ಮಾಡಿದಂತ ನಾನು ಕೂಡ ಪ್ರಾರ್ಥನೆ ಮಾಡುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಮಂತ್ರಾಲಯದ ಪ್ರಭುಗಳಾದ ಶ್ರೀಮಂತ ರಾಘವೇಂದ್ರ ತೀರ್ಥರು ಅವರ ಬಗ್ಗೆ ಅನೇಕರಿಗೆ ಗೊತ್ತಿದೆ. ಅವರಲ್ಲಿ ಒಂದೇ ಒಂದು ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿದರೆ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಅತ್ಯಂತ ಸುಲಭವಾಗಿ ಪರಿಹಾರವಾಗುತ್ತೆ. ಈ ವಿಷಯದಲ್ಲಿ ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಇದು ಒಂದು ಪವಾಡ ಅಂತಲ್ಲ, ಇದು ನಮ್ಮ ಜೀವನದಲ್ಲಿ ಉತ್ತಮ ಆದರ್ಶ ಆಗುತ್ತೆ. ಒಬ್ಬ ಭಕ್ತ, ಅವರಿಗೆ ಒಂದು ಆಸೆ ಬಂತು. ಆತ ಸಾಮಾನ್ಯ ವ್ಯಕ್ತಿಯಲ್ಲ, ಬಹಳ ದೊಡ್ಡ ವ್ಯಕ್ತಿ. ಏನಪ್ಪ ಅಂದರೆ, ದೊಡ್ಡ ವ್ಯಕ್ತಿ ಆದ್ದರಿಂದ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಾನೆ. ದೊಡ್ಡ ಆಸೆ ಇಟ್ಟುಕೊಂಡು ಯೋಚನೆ ಮಾಡ್ತಾನೆ, ಇದಕ್ಕೆ ಯಾವ ರೀತಿ ನಮಗೆ ಪರಿಹಾರ ಸಿಗಬಹುದು ಅಂತೇಳಿ ಯೋಚನೆ ಮಾಡ್ತಾನೆ. ಈ ಪರಿಹಾರ ಏನಪ್ಪ, ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿದರೆ ಈ ಆಸೆ ಈಡೇರುತ್ತೆ ಅಂತೇಳಿ ಯೋಚನೆ ಮಾಡ್ತಾನೆ. ಆದ್ದರಿಂದ ತಟ್ಟನೆ ಮಂತ್ರಾಲಯಕ್ಕೆ ಹೋಗ್ತಾನೆ. ಮಂತ್ರಾಲಯದಲ್ಲಿ ಹೋಗಿ ಕೆಲವು ದಿನಗಳ ಕಾಲ ಸೇವೆಯನ್ನು ಮಾಡ್ತಾನೆ. ಕೆಲವು ದಿನಗಳ ಕಾಲ ಸೇವೆಯನ್ನು ಮಾಡಿದರೆ ಆತನಿಗೆ ಯಾವುದೇ ರೀತಿ ಫಲಗಳು ಸಿಗುವುದಿಲ್ಲ. ಏಕಪ್ಪ ಅಂತಂತಂದರೆ, ಆತ ತನ್ನ ಫಲಗಳ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುತ್ತಾನೆ. ಅದೇ ರೀತಿ ಕೆಲವು ದಿನಗಳು ಮಾಡ್ತಾ ಹೋಗ್ತಾನೆ. ಆದರೆ ಕೆಲವು ದಿನಗಳ ಕಳೆದ ನಂತರ, ವರ್ಷಗಳ ಕಳೆದರೂ ಕೂಡ ಆತನಿಗೆ ಯಾವುದೇ ರೀತಿ ಫಲಗಳು ಸಿಗುವುದಿಲ್ಲ. ಹಲವು ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾನೆ ರಾಯರಿಗೆ. ಆದರೆ ತನ್ನ ಪಕ್ಕೆಯಲ್ಲಿ ಅಲ್ಲಿರ್ತಕ್ಕಂಥ ಭಕ್ತರು ಹೇಳ್ತಾ ಇರ್ತಾರೆ, ನಮಗೆ ಆ ರೀತಿ ಮಾಡಿದ್ರು ಪವಾಡ, ನಮಗೆ ರಾಯರು ಈ ರೀತಿ ಮಾಡಿದ್ರು ಪವಾಡ ಅಂತಂತ ಹೇಳ್ತಾ ಇರ್ತಾರೆ. ನಾವು ಕಷ್ಟಕಾಲದಲ್ಲಿ ನಮಗೆ ಮನೆ ಮಾರ್ತಾ ಇದ್ದೀವಿ, ಮನೆಯನ್ನು ಕಟ್ಟಿಸ್ಕೊಟ್ರು ನಮ್ಮ ರಾಯರು, ಕಷ್ಟಕಾಲದಲ್ಲಿ ನಮ್ಮನ್ನು ಕೈ ಹಿಡಿದ್ರು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಈತನಿಗೆ ಯಾವುದೇ ರೀತಿ ಆಸೆ, ಇದು ಒಂದು ವರವನ್ನು ಕೊಟ್ಟಿರೋದಿಲ್ಲ ನಮ್ಮ ರಾಯರು, ಆತನ ಆಸೆಯನ್ನು ಇರುವುದಿಲ್ಲ. ಆದ್ದರಿಂದ ಮತ್ತೆ ಭಕ್ತಿಯಿಂದ ಪೂಜೆಯನ್ನು ಮತ್ತು ರಾಯರ ಸೇವೆಯನ್ನು ಮತ್ತೆ ಕೆಲವು ವರ್ಷಗಳ ಕಾಲ ಮತ್ತೆ ಮಾಡ್ತಾನೆ. ಆದರೆ ರಾಯರು ಮಾತ್ರ ಯಾವುದೇ ರೀತಿ ಫಲವನ್ನು ಕೊಡುವುದಿಲ್ಲ. ಇದರಿಂದ ಮನಸ್ಸೋತು ರಾಯರ ಮೇಲೆ ಕಂಪ್ಲೇಂಟ್ ಕೊಡಬೇಕಂತಂತೇಳಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತಾನಂತೆ. ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಅಲ್ಲಿ ಒಂದು ಚೀಟಿ, ಉಂಡೆ ಇರುತ್ತಲ್ಲ, ತಿರುಪತಿ ತಿಮ್ಮಪ್ಪನ ಹತ್ರ ಉಂಡೆ ಇರುತ್ತಲ್ಲ, ಆ ಉಂಡೆಯಲ್ಲಿ ಒಂದು ಚೀಟಿಯಲ್ಲಿ ಬರಿತಾನಂತೆ, ನಾನು ರಾಯರಿಗೆ ಹಲವು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೇನೆ, ಆದರೆ ರಾಯರು ಮಾತ್ರ ನನಗೆ ಫಲವನ್ನು ಕೊಟ್ಟಿಲ್ಲ. ಅದಕ್ಕೆ ನಾನು ರಾಯರನ್ನು ವಿಚಾರಣೆ ಮಾಡಬೇಕಂತಂತೇಳಿ ಆ ಒಂದು ಚೀಟಿಯಲ್ಲಿ ಬರೆದು ಆ ಉಂಡೆಯಲ್ಲಿ ಹಾಕ್ತಾನಂತೆ. ಇದನ್ನು ಗಮನಿಸಿದ ಅಲ್ಲಿ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿಗಳು ಅವತ್ತಿನ ರಾತ್ರಿ ಭಕ್ತನಿಗೆ ಅವತ್ತಿನ ರಾತ್ರಿ ಸ್ವಪ್ನದಲ್ಲಿ ಕನಸಿನಲ್ಲಿ ಬರ್ತಾರಂತೆ. ಮತ್ತು ರಾಯರು ಬರ್ತಾರಂತೆ. ಈ ಕನಸಿನಲ್ಲಿ ಭಾಳ ಚೇಂಜ್ ಆಗಿರ್ತಾರೆ ನಮ್ಮ ವೆಂಕಟೇಶ್ವರ ಸ್ವಾಮಿಗಳು. ಯಾವ ರೀತಿ ಅಂತಂತಂದರೆ, ಅವರಿಗೆ ಮೂರು ನಾಮ ಇರ್ತದೆ, ಮತ್ತು ಕರಿ ಕೋಟು ಜಡ್ಜ್ ರೀತಿ ಕುಳಿತುಕೊಂಡಿರ್ತಾರೆ ವೆಂಕಟೇಶ್ವರ ಸ್ವಾಮಿ. ಈ ಕಡೆ ಸನ್ನುದರಾಗಿ ಇವರು ಭಕ್ತ ಇರ್ತಾನೆ ಆತ, ಸನ್ನುದರ. ಆ ಕಡೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಿಂತಿರುತ್ತಾರೆ. ಹೇಳ್ತಾನೆ, ನಿನ್ನ ಕ್ವಶನ್ ಏನಪ್ಪ ಅಂತ ಕೇಳ್ತಾರೆ ನಮ್ಮ ವೆಂಕಟೇಶ್ವರ ಸ್ವಾಮಿಗಳು. ಆಗ ಹೇಳ್ತಾನೆ, ಆವಾಗ ಈತ ಭಕ್ತ ಹೇಳ್ತಾನೆ, ಸ್ವಾಮಿಗಳೇ, ನಾನು ಹಲವು ವರ್ಷಗಳಿಂದ ರಾಯರನ್ನು ಸೇವೆ ಮಾಡ್ತಾ ಬಂದಿದ್ದೇನೆ, ರಾಯರು ಮಾತ್ರ ನನಗೆ ಯಾವುದೇ ರೀತಿ ಫಲವನ್ನು ಕೊಟ್ಟಿಲ್ಲ. ಮತ್ತು ತಾನು ಹೇಳ್ತಾನೆ, ಯಾವ ರೀತಿ ರಾಯರು ಪವಾಡ ಮಾಡಿದರೆ ಬೇರೆಯವರಿಗೆ ಅಂತ ಕೇಳ್ತಾನೆ. ಕಣ್ಣು ಹೋದರಿಗೆ ಕಣ್ಣು ಕೊಟ್ಟಿದ್ದಾರೆ, ಕಾಲು ಹೋದರಿಗೆ ಕಾಲನ್ನು ಸರಿಪಡಿಸಿದ್ದಾರೆ, ಮತ್ತು ದುಡ್ಡು ಇಲ್ಲದರಿಗೆ ದುಡ್ಡನ್ನು ಸಹ ಕಟ್ಟಿಸಿಕೊಟ್ಟಿದ್ದಾರೆ, ಮನೆ ಇಲ್ಲದವರಿಗೆ ಮನೆ ಸಹ ಮಾಡಿಸಿ ಕೊಟ್ಟಿದ್ದಾರೆ. ರಾಯರು ಮಾತ್ರ ನನಗೆ ಮಾತ್ರ ಯಾವುದೇ ರೀತಿ ಪವಾಡಗಳು ಮಾಡಿಲ್ಲ, ನನಗೆ ಮಾತ್ರ ರಾಯರು ಯಾವುದೇ ರೀತಿ ವರಗಳನ್ನು ನೀಡಿಲ್ಲ ರಾಯರು ಅಂತಂತೇಳಿ ವೆಂಕಟೇಶ್ವರ ಸ್ವಾಮಿಗಳ ಮುಂದೆ ತನ್ನ ಪ್ರಶ್ನೆಯನ್ನು ಮುಂದಿಡ್ತಾನೆ. ಆಗ ವೆಂಕಟೇಶ್ವರ ಸ್ವಾಮಿಗಳು ರಾಯರ ಹತ್ರ ಕೇಳ್ತಾರೆ, ನೀವು ಯಾಕೆ ಆತನಿಗೆ ವರವನ್ನು ನೀಡಿಲ್ಲ ಅಂತಂತ ಕೇಳ್ತಾರೆ. ಆಗ ಮುಗುಳಾಗುತ್ತೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಂತೆ, ಆತನು ಸೇವೆನೇ ಮಾಡಿದ್ದಾನೆ ನಿಜ, ಆದರೆ ಭಕ್ತಿಯಿಂದ ಮಾಡಿದ ನಿಜ. ಆತನು ಮಾತ್ರ ತಾನು ಅಂದುಕೊಂಡಿದ್ದಂಥ ಆಸೆ ಏನು, ರಾಜನಾಗಬೇಕಂತ್ಕೊಂಡಿದ್ದು ದೊಡ್ಡ ಆಸೆ ಇಟ್ಕೊಂಡೇನೆ. ಆದರೆ ಭಕ್ತಿ ಸೇವೆ ಮಾಡ್ತಿರೋದೇನು, ಸಣ್ಣ ಸೇವೆ. ಆದ್ದರಿಂದ ನಾನು ಆತನಿಗೆ ಯಾವ ರೀತಿ ನಾನು ವರವನ್ನು ನೀಡಲಿ? ಆತ ಬಿಡಿದು ರಾಜನಾಗಬೇಕಂತಂತೇಳಿ ಆಸೆ ಪಟ್ಟಿದ್ದಾನೆ, ಆತ ಮಾಡ್ತಿರೋದು ಸಣ್ಣ ಸೇವೆ. ಆದರೆ ಸ್ವಾಮಿಗಳೇ, ಆತ ಇನ್ನು ಮೂರು ದಿನಗಳು ಮಾಡಿದರೆ ಸಾಕಿತ್ತು, ನಾನು ಆತನಿಗೆ ವರವನ್ನು ಕೊಡ್ತಾ ಇದ್ದೆ. ಆತ ಮಾತ್ರ 3 ದಿನದಲ್ಲಿ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದಾನೆ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ವೆಂಕಟೇಶ್ವರ ಸ್ವಾಮಿಗಳ ಹತ್ರ ತಾವು ಉತ್ತರವನ್ನು ನೀಡ್ತಾರೆ. ಆಗ ವೆಂಕಟೇಶ್ವರ ಸ್ವಾಮಿ ಸಿಟ್ಟಿಗೆದ್ದು ಅಲ್ಲಿರ್ತಕ್ಕಂಥ ಮನುಷ್ಯರಿಗೆ ಹೇಳ್ತಾರೆ, ಅಲ್ಲಿ ಆತನಿಗೆ 100 ಚಡಿ ಏಟನ್ನು ಕೊಡ್ರಿ ಅಂತ ಹೇಳ್ತಾರಂತೆ. 100 ಚಡಿ ಏಟನ್ನು ತಾಳಲಾರದೆ ನಿದ್ದೆಯಿಂದ ಜಾರಿ ಬಿಡ್ತಾನೆ, ನಿದ್ದೆಯಿಂದ ಎದ್ದು ಬಿಡ್ತಾನೆ. ಎದ್ದ ತಕ್ಷಣ, ಅದು ಕನಸಲ್ಲ, ಆಗ ಕನಸಲ್ಲ, ಇದು ನನಗೆ ಸ್ವಪ್ನದಲ್ಲಿ ಬಂದಿದ್ದಾರೆ ರಾಯರು ಮತ್ತು ವೆಂಕಟೇಶ್ವರ ಸ್ವಾಮಿಗಳು. ನನಗೆ ತನ್ನ ತಪ್ಪನ್ನು ಅರಿವು ಮಾಡಿಕೊಳ್ತೇನೆ. ಮತ್ತೆ ತಟ್ಟನೆ ಬೆಳಗ್ಗೆ ಮುಂಜಾನೆ ಮಂತ್ರಾಲಯಕ್ಕೆ ಓಡಿ ಹೋಗ್ತೇನೆ.
ಮಂತ್ರಾಲಯದ ಹೋಗಿ ಮತ್ತೆ ಕೆಲವು ದಿನಗಳ ಕಾಲ ಸೇವೆಯನ್ನು ಮಾಡ್ತೇನೆ, ಕೆಲವು ವರ್ಷಗಳ ಕಾಲ ಅದೇ ರೀತಿ ಸೇವೆಯನ್ನು ಮಾಡ್ತೇನೆ. ಆದರೆ ಆತನು ಪುನರ್ಜನ್ಮದಲ್ಲಿ ಮೈಸೂರು ರಾಜನಾಗಿ ಹುಡ್ತಾನಂತೆ. ನೋಡಿರಿ, ನಮ್ಮ ರಾಯರಿಗೆ ಮಾತ್ರ ಭಕ್ತಿ ಮನಸ್ಸಿನಿಂದ ಮಾಡಿದರೆ ಸಾಕು ಸೇವೆಯನ್ನು. ರಾಯರು ಯಾವುದೇ ರೀತಿ ಕಷ್ಟದಲ್ಲಿ ಆಗಲಿ ಕೈ ಬಿಡುವ ಮಾತೇ ಇಲ್ಲ ನಮ್ಮ ರಾಯರದು. ತನ್ನ ಸ್ವಪ್ನದಲ್ಲಿ ಬಂದು ಹೇಳಿರುತ್ತಾರೆ ನಮ್ಮ ರಾಯರು. ಅದೇ ರೀತಿ ಮೈಸೂರಿನ ರಾಜನಾಗಿ ಹುಡ್ತಾನಂತೆ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.